ಇವತ್ತು ನಾನು ಜೆ ಟಾಕೀಸ್ ಕೊಪ್ಪಕ್ಕೆ ಮಧ್ಯಾಹ್ನದ ಹೊತ್ತು ಹೋಗಿದ್ದೆ. ನಾನು ನಿನ್ನೆನೇ ಸಿನಿಮಾ ನೋಡಿದ್ದೆ ಲ್ಯಾಂಡ್‌ಲಾರ್ಡು. ಇವತ್ತು ಆಲ್ರೆಡಿ ಶೋ ಶುರುವಾಗಿತ್ತು. ನೋಡೋಣ ಇವತ್ತು ಹೇಗಿದೆ ಪ್ರತಿಕ್ರಿಯೆ ಅಂತ ನೋಡೋಕೆ ಹೋಗಿದ್ದೆ. ನಮ್ಮ ಜೆ ಅಂತಂದರೆ ಅದೊಂದು ದೊಡ್ಡ ಎಮೋಷನ್ನು. ನಮ್ಮೂರಲ್ಲಿರೋ ದೊಡ್ಡ ಮನೋರಂಜನೆ ಅಂತಂದರೆ ಇದು ಜೆ ಥಿಯೇಟ್ರ್ ಅಂತ ಹೇಳ್ಬೋದು. ಲ್ಯಾಂಡ್‌ಲಾರ್ಡ್ ಸಿನಿಮಾ ಪ್ರದರ್ಶನ ಆಗ್ತಿತ್ತು ಮಧ್ಯಾಹ್ನ 1:30 ಶೋಗೆ. ನೋಡಿ ಇದು ನಮ್ಮ ಜೆ ಥಿಯೇಟ್ರು. ನಿಮ್ಗೆ ಇಲ್ಲಿ ಹಲವಾರು ಸಿನಿಮಾ ನೋಡಿದ್ದು ನೆನಪಿರ್ಬೋದು. ಇದೇ ಟಿಕೆಟ್ ಕೌಂಟ್ರು. ಇಲ್ಲಿ ಸುಮಾರು ಸಿನಿಮಾಗೆ ಲೈನಲ್ಲಿ ನಿಂತು ತೊಗೊಂಡಿದ್ದು ಉಂಟು. KGF ಇರ್ಬೋದು, ದ ವಿಲನ್ ಇರ್ಬೋದು, ಮುಂತಾದ ಹಲವಾರು ಸಿನಿಮಾಗೆ. ಇದು ಎಂಟ್ರೆನ್ಸು. ಟಿಕೆಟ್ ರೇಟೆಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಎಷ್ಟೊಂದು ನೆನಪುಗಳಿದೆಯಲ್ಲ. ಇದು ಮಧ್ಯಾಹ್ನ ಶೋ ಆಗಿದ್ದರಿಂದ ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಯೂಶ್ವಲಿ ಸಂಜೆ ಹೊತ್ತು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ನಮ್ಮ ಜೆ ಥಿಯೇಟ್ರಲ್ಲಿ. ಈ ಥಿಯೇಟ್ರಿಗೆ 52 ವರ್ಷದ ಇತಿಹಾಸ ಕೂಡ ಇದೆ. ಇದೇ ಫೆಬ್ರವರಿಲಿ 52 ವರ್ಷ ಆಗುವಂಥದ್ದು. ಇದು ಒಂದು ಖುಷಿ ವಿಚಾರ, ನಮ್ಮ ಕೊಪ್ಪಕ್ಕೊಂದು ಹೆಮ್ಮೆಯ ವಿಚಾರ. ಈಗ ಥಿಯೇಟ್ರ್ ಒಳಗಡೆ ಹೋಗಿ ನೋಡೋಣ. ಲ್ಯಾಂಡ್‌ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಅವ್ರದ್ದು. ನಾನು ನಿನ್ನೆ ನೋಡಿದಾಗ ತುಂಬ ಜನನೂ ಇದ್ದರು. ಸಿನಿಮಾ ಈ ಒಂದು ಪೋಸ್ಟರ್ ನೋಡಿದ್ರೆ ತುಂಬ ಖುಷಿ ನಮ್ಮ ಕೊಪ್ಪ ಜೆಲಿ. ಇಲ್ಲಿ ಮುಂಚೆ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಹಾಕ್ತಾಯಿದ್ರು. ಅದು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಆವಾಗ. ಇದು ಎಂಟ್ರೆನ್ಸು. ಫಸ್ಟ್ ಕ್ಲಾಸು ಕೆಳಗಡೆ, ಮೇಲ್ಗಡೆ ಬಾಲ್ಕನಿ ನಿಮ್ಗೆ ಗೊತ್ತಿರ್ಬೋದು. ನೋಡಿ ಸ್ಕ್ರೀನಿಂಗ್ ಆಗ್ತಿದೆ ಆಲ್ರೆಡಿ. ಸುಮ್ಮನೆ ನೋಡಿದೆ ಎಷ್ಟು ಜನ ಇದ್ದಾರೆ, ಹೆಂಗಿದೆ ಪ್ರತಿಕ್ರಿಯೆ ಅಂತ. ಸಿನಿಮಾ ಶುರುವಾಗಿದೆ, ಶೋ ನಡೀತಾ ಇತ್ತು. ಇದು ಬರೀ ಲ್ಯಾಂಡ್‌ಲಾರ್ಡ್ ಅಲ್ಲ, ಕನ್ನಡ ಸಿನಿಮಾದ ಲ್ಯಾಂಡ್‌ಮಾರ್ಕ್. ನೀವು ಜೆಲಿ ನೋಡಿದಂಥ ಕೊನೆ ಸಿನಿಮಾ ಯಾವುದು? ನಿಮ್ಮ ನೆನಪುಗಳೇನು ಈ ಥಿಯೇಟ್ರ್ ಜೊತೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ.